ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ 17 ಆರೋಪಿಗಳ ಪೈಕಿ 3 ಜಾಮೀನು ಸಿಕ್ಕಿದೆ. ಆದರೆ ಪವಿತ್ರ ಗೌಡ ಮತ್ತು ದರ್ಶನ್ ಅರ್ಜಿ ವಿಚಾರಣೆ ಮುಂದೂಡಲಾಗಿದೆ. ಅತ್ತ ಜೈಲಿಗೆ ಭೇಟಿ ನೀಡಿ ಪತ್ನಿ ಧೈರ್ಯ ತುಂಬಿದ್ದಾರೆ. ಸುದ್ದಿಯನ್ನು ನೋಡೋಣ ಸಮಗ್ರ ನ್ಯೂಸ್ ಟಾಪ್ನಲ್ಲಿ. 3 ತಿಂಗಳ ಬಳಿಕ ಡಿ ಗ್ಯಾಂಗ್ನ 3 ಹೈಕೋರ್ಟ್ ಬೇಕ್ ರಿಲೀಫ್ ನೀಡಿದೆ. A15 ಕಾರ್ತಿಕ್, A16 ಕೇಶವಮೂರ್ತಿ, A17 ನಿಖಿಲ್ಗೆ ಹೈಕೋರ್ಟ್ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿದೆ. ಆದರೆ ದರ್ಶನ್ ಪವಿತ್ರ ಜಾಮೀನು ವಿಚಾರಣೆ ಮುಂದೂಡಲಾಗಿದೆ. ನಾಳೆ ಅಂದರೆ ಸೆಪ್ಟೆಂಬರ್ 25ರಂದು ಪವಿತ್ರ ಗೌಡ, ಸೆಪ್ಟೆಂಬರ್ 27ರಂದು ದರ್ಶನ್ ಬೇಲ್ ಅರ್ಜಿ ವಿಚಾರಣೆ ನಡೆಯಲಿದೆ. ಒಂದ್ ಕಡೆ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿದ್ರೆ, ಮತ್ತೊಂದ್ ಕಡೆ ನಿನ್ನೆ ಮತ್ತೆ ವಿಜಯಲಕ್ಷ್ಮಿ ಪತಿ ದರ್ಶನ್ನನ್ನ ಭೇಟಿಯಾಗಿದ್ದಾರೆ. ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಭೇಟಿ ನೀಡಿ ಪತಿಯ ಆರೋಗ್ಯ ವಿಚಾರಿಸಿದ ವಿಜಯಲಕ್ಷ್ಮಿ ಜಾಮೀನು ಅರ್ಜಿ ಮುಂದೂಡಿಕೆ ಬಗ್ಗೆ ದರ್ಶನ್ಗೆ ಮಾಹಿತಿ ನೀಡಿದ್ರು. ಈ ವೇಳೆ ಜೈಲಲ್ಲಿ ಸಮಸ್ಯೆಯಾಗ್ತಾ ಇದೆ ಅಂತ ದರ್ಶನ್ ಪತ್ನಿ ಮುಂದೆ ಅಳಲು ತೋಡಿಕೊಂಡಿದ್ದಾನಂತೆ. ಇನ್ನು ಪತಿ ದರ್ಶನ್ಗೆ 3 ಜಾಮೀನು ಸಿಕ್ಕ ಬಗ್ಗೆ ಪತ್ನಿ ವಿಜಯಲಕ್ಷ್ಮಿ ಮಾಹಿತಿ ನೀಡಿದ್ದಾರಂತೆ. 3 ಬೇಲ್ ಸಿಕ್ಕ ವಿಚಾರ ಕೇಳಿ ದರ್ಶನ್ ಮಗುಳ್ನಕ್ಕಿದ್ದಾನಂತೆ. ನಿಮ್ಗೂ ಬೇಲ್ ಸಿಗುತ್ತೆ, ಆತಂಕ ಬೇಡ ಅಂತ ವಿಜಯಲಕ್ಷ್ಮಿ ದರ್ಶನ್ಗೆ ಧೈರ್ಯ ಹೇಳಿ ಜೈಲಿಂದ ವಾಪಸ್ ಆಗಿದ್ದಾರೆ. ಕೊಲೆ ಕೇಸಲ್ಲಿ ಅಂಡರ್ ಆಗಿರೋ ನಟ ದರ್ಶನ್ಗೆ ಈಗ ಐಟಿ ಸಂಕಷ್ಟ ಶುರುವಾಗಿದೆ. ಒಟ್ಟಾರೆ ಕೇಸ್ನಲ್ಲಿ 85 ಲಕ್ಷ ಹಣ ಜಪ್ತಿ ಮಾಡಿರೋ ಪೊಲೀಸರು ದರ್ಶನ್ ಮನೆ ಮೇಲೆ ಐಟಿ ದಾಳಿ ಮಾಡಲು ಮನವಿ ಮಾಡಿದ್ದಾರೆ. ಹೀಗಾಗಿ ನಿನ್ನೆ 2:45ಕ್ಕೆ ಹೋಗಿ ಬಳ್ಳಾರಿ ಜೈಲಲ್ಲಿ ದರ್ಶನ್ ಭೇಟಿ ಮಾಡಿದ ಐಟಿ ಅಧಿಕಾರಿಗಳು ಕೃತ್ಯಕ್ಕೆ ಬಳಸಿದ ಹಣದ ಮೂಲದ ಬಗ್ಗೆ ಹೇಳಿಕೆ ದಾಖಲು ಮಾಡಿಕೊಂಡಿದ್ದಾರೆ. ರಾಜ್ಯದಲ್ಲಿ ತುಪ್ಪದ ಪರೀಕ್ಷೆಗೆ ಸರ್ಕಾರ ಆದೇಶಿಸಿದ ಹಿನ್ನೆಲೆ ಬೆಂಗಳೂರಿನ 20 ಕಡೆಗಳಲ್ಲಿ ತುಪ್ಪದ ಮಾದರಿ ಸಂಗ್ರಹಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಆಯಾ ವಲಯದ ಅಂಕಿತಾಧಿಕಾರಿಗಳ ಸಮ್ಮುಖದಲ್ಲಿ ತುಪ್ಪದ ಮಾದರಿ ಸಂಗ್ರಹಕ್ಕೆ ತಯಾರಿ ನಡೆದಿತ್ತು. ಇದಕ್ಕಾಗಿ 2 ಅಧಿಕಾರಿಗಳ ತಂಡ ರಚಿಸಲಾಗಿದೆ. ಒಂದು ತಂಡದಿಂದ ತುಪ್ಪದ ಮಾದರಿ ಸಂಗ್ರಹಿಸಿದ್ರೆ ಮತ್ತೊಂದು ತಂಡದಿಂದ ದೇಗುಲಗಳಲ್ಲಿ ಪರಿಶೀಲನೆ ನಡೆಯಲಿದೆ. ಮುನಿರತ್ನ ಪೊಲೀಸ್ ಕಸ್ಟಡಿಗೆ ಕೋರಿ ಸಲ್ಲಿಸಿರುವ ಅರ್ಜಿ ವಿಚಾರಣೆ ಮುಂದೂಡಲಾಗಿತ್ತು. ಇಂದು ವಿಚಾರಣೆ ನಡೆಯಲಿದೆ. ನಿನ್ನೆ 42ನೇ ಎಸಿಎಂಎಂ ಕೋರ್ಟ್ಗೆ ಪೊಲೀಸ್ ಕಸ್ಟಡಿಗೆ ನೀಡುವಂತೆ ಅರ್ಜಿ ಸಲ್ಲಿಸಲಾಗಿತ್ತು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆರೋಪಿ ಹಾಜರುಪಡಿಸಬೇಕಿದೆ. ಜೈಲಾಧಿಕಾರಿಗಳಿಗೆ ಈ ಬಗ್ಗೆ ಮಾಹಿತಿ ನೀಡಲಾಗುವುದು ಅಂತ ಅರ್ಜಿ ವಿಚಾರಣೆ ಇವತ್ತಿಗೆ ಮುಂದೂಡಲಾಗಿದೆ. ಮೈಸೂರು ದಸರಾ ರೀತಿಯ ಅಂಬಾರಿಯಲ್ಲಿ ಗಣಪತಿ ಮೂರ್ತಿ ಮೆರವಣಿಗೆ ಮಾಡಲಾಗಿದೆ. ಬೆಂಗಳೂರು ಪೂರ್ವ ತಾಲೂಕಿನ ಬಾಬುಸಾಪಾಳ್ಯದ ಎಂಎಂ ಗಾರ್ಡನ್ನಲ್ಲಿ ಆನೆ ಮೇಲೆ ಕಟ್ಟಿಗೆ ಅಂಬಾರಿ ಕಟ್ಟಿ ಅದರೊಳಗೆ ಗಣೇಶನನ್ನ ಕೂರಿಸಿ ಮೆರವಣಿಗೆ ಮಾಡಲಾಯಿತು. ಮೆರವಣಿಗೆಗೆ ತಮಟೆ, ಚಂಡಿವಾದ್ಯ ಸೇರಿದಂತೆ ವಿವಿಧ ಕಲಾ ತಂಡಗಳು ಮೆರುಗು ನೀಡಿದ್ವು. ಗಣಪತಿ ಯುವಕರ ಬಳಗದಿಂದ ವಿಭಿನ್ನವಾಗಿ ಗಣೇಶ ವಿಸರ್ಜನೆ ಮಾಡಲಾಯಿತು. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ ಹಿನ್ನೆಲೆ ಈ ಬಾರಿ 21 ದಿನಗಳ ಕಾಲ ವಿದ್ಯುತ್ ದೀಪಾಲಂಕಾರ ಮಾಡಲಾಗ್ತಿದೆ. ಈ ಬಗ್ಗೆ ಮಾಹಿತಿ ನೀಡಿದ ವಿದ್ಯುತ್ ದೀಪಾಲಂಕಾರ ಸಮಿತಿ ವಿದ್ಯುತ್ ದೀಪಾಲಂಕಾರ ಪೋಸ್ಟರ್ ಬಿಡುಗಡೆ ಮಾಡಿದೆ. ನಗರದ ಸುತ್ತಮುತ್ತ 130 ಕಿಲೋಮೀಟರ್ ವಿದ್ಯುತ್ ದೀಪಾಲಂಕಾರ ವಿಸ್ತರಣೆ ಮಾಡಲಾಗ್ತಿತ್ತು. ಅಕ್ಟೋಬರ್ 6, 7, 11, 12ರಂದು ಪಂಜಿನ ಕವಾಯತು ಮೈದಾನದಲ್ಲಿ ಡ್ರೋನ್ ಶೋ ಇರಲಿದೆ.